ಗುಡ್ ಮಾರ್ನಿಂಗ್, ಹ್ಯಾಪಿ ದೀಪಾವಳಿ ಎವ್ರಿ ಒನ್. ಇವತ್ತಿನ ದೀಪಾವಳಿ ವ್ಲಾಗಲ್ಲಿ ನಾನು ಕವರ್ ಮಾಡ್ತಿದ್ದೀನಿ ನಾವು ಮಾಡೋ ಸೆಲೆಬ್ರೇಷನ್ನ. ಪ್ರೀವಿಯಸ್ ವ್ಲಾಗಲ್ಲಿ ಮಾಡೋ ಅಡುಗೆ ಊಟನೆಲ್ಲ ಕವರ್ ಮಾಡಿದ್ದೆ. ಇದರಲ್ಲಿ ಬರೀ ಆಚಾರಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಆಚಾರಗಳಂದರೆ ಸೆಲೆಬ್ರೇಷನ್ಸ್ ಏನೆಲ್ಲ ಮಾಡ್ತೀವಿ ದೀಪಾವಳಿಯಲ್ಲಿ. ಗೋಪೂಜೆ ಮಾಡ್ತೀವಿ, ಅದಾದಮೇಲೆ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಲಾಸ್ಟಿಗೆ ಪಟಾಕಿ ಪೂಜೆ ಮಾಡ್ತೀವಿ. ಮರ್ತೋಯ್ತು, ಪಟಾಕಿ ಪೂಜೆ ಅಷ್ಟೇ ಅಲ್ಲ, ಮನೇಲಿ ತುಂಬ ಎಲ್ಲ ದೀಪ ಹಚ್ಬಿಟ್ಟು ಲೈಟೆಲ್ಲ ಆಫ್ ಮಾಡಿ ದೀಪದ ಬೆಳಕನ್ನು ಸೆಲೆಬ್ರೇಟ್ ಮಾಡ್ತೀವಿ. ಹಂಡ ಹಾಕೋಣ. ಸುಮ್ಮನೆ ನಿಂತ್ಕೊಂಬನ್ನೆ ಬಿಲ್ಲೆ ನೋಡಲ್ಲಿ ನೀರು 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 ನೋಡು, ನೀರು ಕಾಲಿಗೆ ಮುಂದ್ಗಡೆ ಕಾಲಿಗೆ ಹಾಕಲ್ಲ. ಏನೇ ಪೂಜೆ ಮಾಡೋದು ಒಂದು ಗಣಪತಿ ಪೂಜೆ ಆಗುತ್ತೆ. ಇವಳು ನಮ್ಮನೆ ಕೆಂಪಿ, ಇವಳು ಬೆಳ್ಳಿ, ಆಮೇಲೆ ಅವಳು ಲಕ್ಷ್ಮಿ. ಇವರೆಲ್ಲ ನಮ್ಮ ಗೋಗಳು. ಇವತ್ತು ಇದ್ರ ಪೂಜೆ ಮಾಡೋಕ್ಕೆ ನಮ್ಮನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಡು ಹೇಳ್ಕೊಂಡು ಪೂಜೆ ಮಾಡು. ಪಟಾಕಿ ಸೌಂಡ್ ಕೇಳಿ ನಮ್ಮ ಕ್ಯಾಶ್ ತುಂಬ ಹೆದರ್ಕೊಂಡಿದ್ದ. ಅದಕ್ಕೆ ಅವನ ಕಿವಿಗೆ ವೇಲ್ನ ಕಟ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀವಿ. ಅಂದರೆ ತುಳಸಿ ಪೂಜೆಗೆ ಮಾಡಿರೋ ನೈವೇದ್ಯ ಪ್ರಸಾದ ತಿನ್ನಿಸ್ತಾ ಇದ್ದೀವಿ. ಕಣ್ಣೆಲ್ಲ ನೋಡಿ ಹೆಂಗೆ ಹೊರಗಡೆ ಬಂದಂಗಾಗಿದೆ. ಫುಲ್ ಭಯ ಬಿದ್ದುಬಿಟ್ಟಿದ್ದ. ದೀಪಾವಳಿ ಅಂದರೆ ದೀಪಗಳ ಹಬ್ಬ. ಸೊ ದೀಪಗಳನ್ನೆಲ್ಲ ಮನೆ ತುಂಬ ಹಚ್ಚಿ ಆವತ್ತಿನ ಹಬ್ಬನ ನಾವು ಆ್ಯಕ್ಚುಲಿ ಮುಗಿಸ್ತೀವಿ. ಅದ್ರ ಮಧ್ಯ ಪಟಾಕಿಗಳನ್ನೂ ಹಚ್ಚೋಕ್ಕಿರುತ್ತೆ. ಬಟ್ ಪಟಾಕಿಗಿಂತ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಮನೆ ತುಂಬ ದೀಪ ಹಚ್ಚೋಕ್ಕೆ. ನೀವು ಹಾಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ.
ಒಳಗಡೆ ಏನೋ ದೀಪ ಹಚ್ಚಿ ದೀಪಾವಳಿ ಮಾಡ್ತಾ ಇದ್ದೀವಿ. ಬಟ್ ಹೊರಗಡೆ ಅಂತೂ ಮಳೆ ಬರ್ತಾ ಇದೆ. ಸೊ ಪಟಾಕಿ ಹೊಡೋಕೆ ಆಗ್ತಾ ಇಲ್ಲ, ಮಳೆ ಇಲ್ಲ. ವೆಯ್ಟ್ ಮಾಡಿ ಆಮೇಲೆ ಪಟಾಕಿ ಹೊಡಿತೀವಿ. ಇವ್ರೇ ಗತಿ ದೇವ್ರೇ, ಒಂದ್ ಸ್ವಲ್ಪ ದೂರ ನಿಂತ್ಕೋ. ನೋಡಿದ್ರ ನಮ್ಮನೆ ದೀಪಾವಳಿ ಡಿಸಾಸ್ಟರ್. ನಮ್ಮನೇಲಿ ನಮ್ಮ ಅಮ್ಮನೇ ರೆಬಲ್ ಕಿಡ್ಡು. ಅವ್ರಿಗೆ ಈ ಪಟಾಕಿ ಹಚ್ಚೋದು ಅಂದ್ರೆಲ್ಲ ತುಂಬಾ ಇಂಟ್ರೆಸ್ಟು. ಹಂಗಾಗಿ ಅಪ್ಪ ಒಳಗಡೆ ಮಳೆ ಅಂತ ಕುತ್ಕೊಂಡಿದ್ದಾರೆ, ನಮ್ಮಮ್ಮ ಹೊರಗಡೆ ಬಂದು ಪಟಾಕಿ ಹೊಡಿತಾ ಇದ್ದಾರೆ. ಏನ್ ಹೆದರಿಕೆ ಅಲ್ಲ ನಮ್ಗೆ. ಏನಾಗಲ್ಲ ಬಿಡು, ಏನಾಗಲ್ಲ. ಹಬ್ಬ ನೋಡಿ, ಇದು ನಮ್ಮನೆ ದೀಪಾವಳಿ ಸೆಲೆಬ್ರೇಷನ್ ಆಗಿತ್ತು. ಗೋಪೂಜೆಯಿಂದ ಲಕ್ಷ್ಮೀ ಪೂಜೆಯಿಂದ ಹಿಡಿದು ಪಟಾಕಿ ಪೂಜೆನೂ ಮುಗಿಸಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.